ಮಂಗಳೂರಿನ ವಿದ್ಯಾನಗರದ ಡಾಕ್ಟರ್ ಎಂ ಇ ಶೆಟ್ಟಿ ಸಂಸ್ಥೆಯ ಡಾಕ್ಟರ್ ಎಂ ಇ ಶೆಟ್ಟಿ ಮೆಮೋರಿಯಲ್ ಪಂದ್ಯಾಟವನ್ನು ಸಂಸ್ಥೆಯ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಇನ್ನು 19 ವರ್ಷದೊಳಗಿನ ಬಾಲಕರಿಗೆ ಕಬಡ್ಡಿ ಹಾಗೂ 19 ವರ್ಷದೊಳಗಿನ ಬಾಲಕಿಯರಿಗೆ ಥ್ರೋಬಾಲ್ ಪಂದ್ಯಾವಳಿಯನ್ನು ನಡೆಸಲಾಯಿತು. ಸಂಸ್ಥೆಯ ಆವರಣದಲ್ಲಿ ನಡೆದ ಪಂದ್ಯಾಟವನ್ನು ಮಂಗಳೂರು ನಗರ ಪೊಲೀಸ್ ಸಂಚಾರಿ ವಿಭಾಗದ ಎಸಿಪಿ ನಜ್ಮಾ ಫಾರೂಕಿ ಅವರು ದೀಪ ಬೆಳಗಿಸಿ ಹಾಗೂ ಟ್ರೋಫಿಯನ್ನು ಅನಾವರಣಗೊಳಿಸಿದರು. ಈ ವೇಳೆ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಜೀವನದಲ್ಲಿ ಕ್ರೀಡೆ ಅತಿ ಮುಖ್ಯವಾಗಿದೆ. ಹಾಗಾಗಿ ನಾವು ಯಾವುದೇ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವುದು ಉತ್ತಮ ಎಂದು ಹೇಳಿದರು. Kabaddi and Throw-ball tournament, each for boys and girls respectively. I was told this is the first such tournament which is going to be played over here. I congratulate both the college as well as the students for their new adventure. I wish them all the very best and success and more such tournaments happening here and for you to participate outside and win all the competitions. All the very best. Sports is part of academics nowadays. Not just because it gives a leisure time for students, but also because sports inculcates teamwork, leadership qualities, personality development in each and every child. You are part of a team where you wish for the team to win and not for personal gain. This is how sports inculcates good behaviors within us. ಈ ವೇಳೆ ಅಕಾಡೆಮಿಕ್ ಡೈರೆಕ್ಟರ್ ಪ್ರೊಫೆಸರ್ ಡಾಕ್ಟರ್ ಸುಮಾ ಎಸ್ ರಾಯ್, ಪ್ರೊಫೆಸರ್ ಡಾಕ್ಟರ್ ಪ್ರಕಾಶ್ ಅಮೀನ್, ಅಕಾಡೆಮಿಕ್ ಅಸೋಸಿಯೇಟ್ ಹಾಗೂ ಸಂಸ್ಥೆಯ ವಿವಿಧ ವಿಭಾಗದ ಪ್ರಾಂಶುಪಾಲರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಸಹಾಯಕ ಪ್ರಾಧ್ಯಾಪಕಿ ಪ್ರಿಯಾ ಅವರು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಇನ್ನು 19 ವರ್ಷದೊಳಗಿನ ಬಾಲಕರಿಗೆ ಕಬಡ್ಡಿ ಹಾಗೂ 19 ವರ್ಷದೊಳಗಿನ ಬಾಲಕಿಯರಿಗೆ ಥ್ರೋಬಾಲ್ ಪಂದ್ಯಾವಳಿ ನಡೆದವು. ವಿವಿಧ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಪಂದ್ಯಾಕೂಟದಲ್ಲಿ ಪಾಲ್ಗೊಂಡಿದ್ದರು.